ಡೈರೆಕ್ಟ್ ಪ್ರೈಮರಿ ಪ್ಲಸ್ ರಿವಿಷನ್ನು ಮತ್ತು ಡಿಫಿಕಲ್ಟ್ ರಿವಿಷನ್ನು ಎಲ್ಲ ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ 80-90% ಆಫ್ ದ ಟೈಮು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋದು ಸೀನಿಯರ್ ಗ್ರೂಪಲ್ಲಿ, ಅಂದರೆ ಒಂದು 60 ವಯಸ್ಸು ಆದಮೇಲಿಂದ. ಆಮೇಲೆ 60 ವಯಸ್ಸು ಆದಮೇಲೆ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ದು ಸರ್ಜನ್ ಆಗಿದ್ರು ನನಗೆ ಹಾರ್ಟ್, ಲಂಗ್, ಲಿವರ್, ಕಿಡ್ನಿ, ಬ್ರೈನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಂಜಾಯ್ ದಟ್ ಸರ್ಜಿಕಲ್ ಪೇನ್ ರಿಲೀಫ್ ಆ್ಯಂಡ್ ಮೊಬಿಲಿಟಿ. ಸರ್ಜರಿ ಮಾಡೋದೇನೆ ಪೇನ್ ರಿಲೀಫ್ ಕೊಡೋದಕ್ಕೆ, ಪೇನ್ ರಿಲೀಫ್ ಜೊತೆಗೆ ಮೊಬಿಲಿಟಿ, ಓಡಾಡೋದಕ್ಕೆ, ಅವ್ರದ್ದು ದಿನಚರಿನ ಅವ್ರ ಪಾಠಕ್ಕೆ ಅವ್ರು ಮಾಡೋಷ್ಟು ಕೆಪಾಸಿಟಿನಲ್ಲಿ ಜೋಡಣೆ. ಅಂದರೆ ಮಂಡಿ ಚಿಪ್ ಅಂದರೆ ಭಾಳಷ್ಟು ಜನರಿಗೆ ಮುಂದ್ಗಡೆ ಇರೋ ಮಂಡಿ ಚಿಪ್ ಅಂದ್ಕೊಳ್ತಾರೆ, ಅದೆಲ್ಲ ಪೂರ್ತಿ ತೊಡೆ ಮೂಳೆಯನ್ನು ಕಾಲು ಮೂಳೆ ಮಧ್ಯದಲ್ಲಿ ಆಗುವಂಥ ಜಾಯಿಂಟ್ಗೆ ನೀ ಜಾಯಿಂಟ್ ಅಂತೀವಿ, ಹೀಗೆ ಸವಿಯುತ್ತೆ. ಈಗ ಯೂಶಲಾಗಿ ಸವಿಯೋಕ್ಕೆ ಶುರು ಆಗೋದೇ 30-40ಕ್ಕೆ ಶುರು ಆಗುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಬರೀ ಒಂದು ಸಿಂಪಲ್ ಎಕ್ಸ್ರೇನಲ್ಲಿ ಮಾಡಿ ನೋಡ್ತೀವಿ, ಮೂಳೆ ಮೇಲೆ ಕೂತ್ಬಿಟ್ಟಿದೆ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ದಿ ಬೆಸ್ಟ್ ಅಂತ. ಇದುವರೆಗೆ ಎಷ್ಟು ಆಪರೇಷನ್ಗಳು ಮಾಡಿದ್ದೀರಿ ಸರ್? ಥೌಸಂಡ್ಸ್ ಮಾಡಿದ್ದೀನಿ ಸರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ. ಸಕ್ಸಸ್ಫುಲ್ ವರ್ಕ್ ಆಗೋದೇ ಇಲ್ಲಪ್ಪ, ಆಗೋಯ್ತು ಕೂತ್ಬಿಟ್ಟಿದ್ದೀನಿ ಅಂತಂದಾಗ ಮಾತ್ರ ಅದು ಹೆಲ್ತ್ ಕೂಡ ಮ್ಯಾಚ್ ಆಗಬೇಕು. ಹೆಲ್ತ್ ಮ್ಯಾಚ್ ಆಗಬೇಕು. ತುಂಬಾ ಫ್ಯಾಟ್ ಇರ್ತಾರೆ ತುಂಬಾ ಜನ. ಹೌದು, ಅವ್ರಿಗೆ ಇಲ್ಲ ಹಂಗೆ ತುಂಬಾ ಒಬೆಸಿಟಿ ಇದ್ರೂ ಬಟ್ ಹಾರ್ಟ್, ಲಂಗ್, ಲಿವರ್, ಕಿಡ್ನಿ, ಬ್ರೈನ್ ಎಲ್ಲ ಚೆನ್ನಾಗಿರುತ್ತೆ. ಅಂಥವ್ರಿಗೂ ಮಾಡ್ಬೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಇಮ್ಯುನೋ ಮಾಡ್ಯುಲೇಟರ್ ಡ್ರಗ್ಸ್ ಎಲ್ಲ ಕೊಡಬೇಕಾಗತ್ತೆ. ಬಟ್ ಇದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋದು ಮೇಯ್ನ್ ಆಗಿ ಯಾವ ಟ್ಯಾಬ್ಲೆಟ್ ಕೊಡಬಾರ್ದು ಅಂತ. ಜಾಯಿಂಟ್ ಪೇನ್ ಬೇಡ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಏನೋ ಬೇಡ ಅನ್ನೋರಿಗೆ ಮೊದಲೇ ಪ್ರಿಕಾಕ್ಷನ್ ಹೇಗೆ ತಗೊಂಡ್ಬಿಡ್ಬೇಕು? ಹೌದು, ಅದೇ ಈಗ ಹೇಳ್ದಂಗೆ ಶುರುನಲ್ಲಿ ಈ 3 ಸ್ಟೇಜ್ ನಾವು ಸ್ವೀಟ್ ಪೇನ್ ಅಂದರೆ ತಿಳಿಯಾದ ನೋವು ತಡ್ಕೊಂಡು ಮಾಡೋವಂಥ ಕೆಲಸ, ಮತ್ತು ಪೇನ್ ಕಿಲ್ಲರ್ ತಗೊಂಡು ಮಾಡೋವಂಥ ಕೆಲಸ, ಈ 3 ಸ್ಟೇಜಲ್ಲಿ ನಾವು ಯಾವಾಗಲೂ ಸ್ವೀಟ್ ಪೇನ್ ತಿಳಿಯಾದ ನೋವಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಬಂದರೆ ನಮ್ಮ ಜಾಯಿಂಟ್ಸ್ನ, ಅದು ನಮ್ಮ ಜೀವನದಲ್ಲಿ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಜೊತೆ ಇರುತ್ತೆ. ಈ ರಿಪ್ಲೇಸ್ಮೆಂಟ್ ಆರ್ಥೋಪೆಡಿಕ್ ಡಾಕ್ಟರ್ ನಮ್ಮ ಜೊತೆ ಮಾತಾಡುವಂಥದ್ದು. ಮಂಡಿ ಚಿಪ್ಪು ಸಮದು ಹೋದಾಗ ಅದನ್ನೇ ಹೇಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಅದಕ್ಕೆ ಮುಂಚೆ ನಾವು ಹೇಗೆ ಪ್ರಿಕಾಕ್ಷನ್ ತೊಗೊಳ್ಬೇಕು, ಯಾವ್ಯಾವ ರೀತಿ ಜನಗಳಿಗೆ ಈ ಮಂಡಿ ಚಿಪ್ಪಿನ ಆಪರೇಷನ್ ಅವಶ್ಯಕತೆ ಇದೆ? ಹಾಸ್ಪಿಟ್ಲಲ್ಲಿ ಈಗ ಬರೋ ಪೇಷಂಟ್ಸ್ಗೆ ಏನು ಫೆಸಿಲಿಟಿ ಬೇಕು, ಈ ಎಕ್ಸಲೆಂಟ್ ರಿಸಲ್ಟ್ ಬರೋವಂಥ ಈ ಸರ್ಜರಿಗೆ ಅದೆಲ್ಲ ಇದೆ. ಸ್ಟಾರ್ಟಿಂಗ್ ಫ್ರಮ್ ದಿ ಎಂಟ್ರಿ, ಇದು ಅಸೆಸ್ಮೆಂಟಲ್ಲಾಗಲಿ, ಒ ಪಿ ಡಿ ಅಸೆಸ್ಮೆಂಟಲ್ಲಾಗಲಿ, ಮೆಡಿಕಲ್ ಫಿಟ್ನೆಸ್ಸಲ್ಲಾಗಲಿ ಅದು ತಗೊಂಡು ನಾವು ಅನಸ್ಥಿಷಿಯಾ ಚೆಕ್ ಮಾಡಿ, ಅವರು ಅನಸ್ಥೆಟಿಸ್ಟ್ ಟೀಮು ತುಂಬ ಚೆನ್ನಾಗಿದೆ, ಅವರು ಅಸೆಸ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಹಾರ್ಟ್, ಲಂಗ್, ಲಿವರ್, ಕಿಡ್ನಿ ಸ್ಟೇಬಲ್ ಆಗಿರೋರನ್ನ ಸ್ಟೇಬಲ್ ಆಗಿ ಸರ್ಜರಿ ಮುಗಿಸಿ ಅವ್ರನ್ನ ವಾಪಸ್ ಮನೆಗೆ ಕಳಿಸೋವಂಥ ಫೆಸಿಲಿಟಿ ಇದೆ. ಆ ರೀತಿಯಲ್ಲಿ ನಮಗೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಆಪ್ರೇಷನ್ ಥಿಯೇಟರ್ ಆ್ಯಂಡ್ ಆಲ್ಸೋ ICU ಬ್ಯಾಕಪ್. ಇದರಿಂದ ನಮಗೆ ನಾವು ಮಾಡೋ ಸರ್ಜರಿನ ನಾವು ಇದು ಸುಪ್ರಾ ಮೇಜರ್ ಸರ್ಜರಿ, ಸೊಫಿಸ್ಟಿಕೇಟೆಡ್ ಸರ್ಜರಿ ಇದ್ದರೂ ಪೇಷಂಟ್ ಮುಗಿಸ್ಕೊಂಡು ಹೋಗಾಗ ಇಟ್ ಲುಕ್ ಲೈಕ್ ಒನ್ ಸಿಂಪಲ್ ಸರ್ಜರಿ, ದೇ ಹವ್ ಜಸ್ಟ್ ವಾಕ್ಡ್ ಇನ್ ಆ್ಯಂಡ್ ವಾಕ್ಡ್ ಔಟ್ ಅಂತ ಅಷ್ಟು ಸುಲಭವಾಗಿ ಮಾಡಿಕೊಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಯುನೈಟೆಡ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಬನ್ನಿ, ಇವತ್ತು ಬೆಂಗಳೂರಿನ ಯುನೈಟೆಡ್ ಹಾಸ್ಪಿಟಲ್ ಕೇರ್ ಫಾರ್ ಎಕ್ಸಲೆನ್ಸ್ ಆರೈಕೆಯಲ್ಲಿ ಉತ್ಕೃಷ್ಟತೆ. 20-25 ವರ್ಷದ ಯುವಕರುಗಳಿಂದ ಹಿಡಿದು 95 ವರ್ಷದ ವಯಸ್ಸಾದವರು ಕೂಡ ಆಪರೇಷನ್ಗಳು ಮಾಡಿದರೆ ಸಕ್ಸಸ್ಸನ್ನು ಕಂಡಿರುವಂಥದ್ದು. ಹಾಗೆ ಅವರು ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರಿಗೆ ಬಂದಿರುವಂಥದ್ದು. ಈಗ ಡಾಕ್ಟರ್ ನಾವು ಮಾತಾಡ್ತಿದ್ರಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಫೈನ್, ನೈಸ್, ಚೆನ್ನಾಗಿದೆ. ಎಸ್, ಸೊ ಆರ್ಥೋಪೆಡಿಕ್ ಡಾಕ್ಟರ್, ನಾನು ಡಾಕ್ಟರ್ ಚಂದ್ರಮೌಳಿ. ನಾನು ಇಲ್ಲಿ ಯುನೈಟೆಡ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಆಗಿ ಇದ್ದೀನಿ ವಿತ್ ಲೀಡ್ ಕನ್ಸಲ್ಟೆಂಟ್ ಆ್ಯಂಡ್ HOD ಆಫ್ ಆರ್ಥೋಪೆಡಿಕ್ಸ್. ಸೊ ಇಲ್ಲಿ ನಾನು ಅನೇಕ OPD ನಡೆಸ್ತೀನಿ, ಸರ್ಜರೀಸ್ ಮಾಡ್ತೀನಿ, ಪೇಷಂಟ್ಸ್ ಅಡ್ಮಿಷನ್ ಆಗುತ್ತೆ, ವಿ ಟೇಕ್ ಕೇರ್ ಆಫ್ ದಮ್. ಎಸ್ ಸರ್. ಹಾಗೆ ಈಗ ಆರ್ಥೋಪೆಡಿಕ್ ಅಂದರೆ ನಮಗೆ ಸೊ ಅದೊಂದು 50 ವರ್ಷ ಆದಮೇಲೆ ಸಾಕು ಜಾಯಿಂಟ್ ಪೇನ್ ಶುರು ಆಗುತ್ತೆ. ಅವರು ದಪ್ಪಕ್ಕಿರಲಿ ಸಣ್ಣಕ್ಕಿರಲಿ, ಬಟ್ ಎಲ್ಲರಿಗೂ ಈ ಥರ ಜಾಯಿಂಟ್ ಪೇನ್ ಬರುತ್ತಾ? ಇದು ಹೇಗೆ ಬರುತ್ತೆ? ಇದು ಪ್ರಿಕಾಕ್ಷನ್ ಆದರೂ ಹೇಗೆ? ನಾವು ಹೇಗೆ ಪ್ರಿಕಾಕ್ಷನ್ ತಗೋಬೇಕು? ಆದಮೇಲೆ ಬಂದವ್ರದ್ದು ಹೇಗೆ? ಎಲ್ಲವೂ ಕೂಡ ಒಟ್ಟಾಗಿ ಮಾತಾಡುವ. ಈಗ ಮೊದಲು ಹೇಗೆ ಪ್ರಿಕಾಕ್ಷನ್ ತಗೋ, ಜಾಯಿಂಟ್ ಪೇನ್ ಹೇಗೆ ಶುರುವಾಗುತ್ತೆ? ಜಾಯಿಂಟ್ ಪೇನ್ ಎಲ್ಲರಿಗೂ ಬರುತ್ತೆ. ಓಕೆ, ಯಾಕಂದರೆ ನಾವು ಹುಟ್ಟಿದ ಮೇಲೆ ನೆಕ್ಸ್ಟ್ ಮಾಡೋದೇ ಮೂಮೆಂಟ್. ಓಕೆ, ಆವತ್ತಿಂದನೇ ಶುರು ಆಗುತ್ತೆ. ಸೊ ಮೂಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವು ಸರಿ ನಾವು ಲಿಮಿಟಲ್ಲಿ ಮಾಡಿದ್ರೆ ನೋವು ಬರಲ್ಲ, ಒಂದೊಂದು ಸರಿ ನಾವು ನಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಸ್ವಲ್ಪ ಮೂಮೆಂಟು, ವಾಕಿಂಗು, ಎಕ್ಸಸೈಸ್ ಮಾಡಿದ್ರೆ ನೋವು ಬರುತ್ತೆ. ಬಟ್ ಆ ನೋವು ಡಿಸೀಸ್ ಪೇನ್ ಅಲ್ಲ, ಅದೇನು ಕಾಯಿಲೆ ಪೇನ್ ಅಲ್ಲ. ಏನಕ್ಕಂದ್ರೆ ಅದು ನಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಮೂವ್ ಮಾಡಿದಾಗ ನೋವು ಬರುತ್ತೆ. ಆ ಕ್ಷಣಕ್ಕೆ ನೋವು, ಒಂದು ದಿವಸ 2 ದಿನ 1 hour 2 hour ಇರುತ್ತೆ, ರೆಸ್ಟ್ ತಗೊಂಡಿದ್ದೆ ಹೋಗ್ಬಿಡ್ತದೆ. ಬಟ್ ಅದು ಹೋಗೋಕ್ಕಿಂತ ಮುಂಚೆ ನಾವು ತಿರ್ಗಾ ಸ್ಟ್ರೈನ್ ಮಾಡಿಕೊಂಡ್ರೆ ಅದು ಕ್ಯುಮ್ಯುಲೇಟಿವ್ ಆಗಿ ಅದು ಒಟ್ಟುಗೂಡಿ ಇನ್ನೊಂದು ಜಾಸ್ತಿ ದಿನ ಇರುತ್ತೆ. ಆಗ 1 ದಿವಸ 2 ದಿನ 4 ದಿನ ಇದ್ದಾಗ ಏನಾಗುತ್ತೆ, ಸೊ ನೋವು ಇರೋಂಥ ಮನುಷ್ಯನಿಗೆ
ಹೆದರಿಕೆ ಬರುತ್ತೆ, ಓ ಇದೇನೋ ಆಗ್ಬಿಟ್ಟಿದೆ, ಏನೋ ತೊಂದರೆ ಇದೆ. ಅದರಲ್ಲೂ ಒಂದೊಂದ್ಸರಿ ಸ್ವಲ್ಪ ಊದ್ಕೊಂಡ್ಬಿಟ್ಟು ಸ್ವಲ್ಪ ನಡೆಯೋಕ್ಕೆಲ್ಲ ಕುಂಟತನ ಬಂದರೆ, ಓ ಇದೇನೋ ತೊಂದರೆ ಆಗ್ಬಿಟ್ಟಿದೆ ಅಂತ ಎದುರ್ಕೊಂಡ್ಬಿಡ್ತಾರೆ. 80-90% ಆಫ್ ದ ಟೈಮ್ ಅದು ಏನು ತೊಂದರೆ ಇರಲ್ಲ. ಜಸ್ಟ್ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನು, ಸ್ವಲ್ಪ ರೆಸ್ಟು, ಸ್ವಲ್ಪ ಮಾಡೋ ಕೆಲಸದಲ್ಲಿ ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ರೆ ಅದಾಗದೇ ವಾಸಿ ಆಗೋಗುತ್ತೆ. ಈಗ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನವರೆಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇದು ಬರುತ್ತೆ? ನೀವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಕ್ಸ್ಪರ್ಟ್ಸ್ ಅಲ್ಲ ನೀವು? ಹೌದು ಸರ್, ನಾನು ಮೇಯ್ನಾಗಿ ಮಾಡೋದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸು. ಸೇಮ್ ಡೈರೆಕ್ಟ್ ಪ್ರೈಮರಿ ಪ್ಲಸ್ ರಿವಿಷನ್ನು ಮತ್ತು ಡಿಫಿಕಲ್ಟ್ ರಿವಿಷನ್ನು ಎಲ್ಲ ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ 80-90% ಆಫ್ ದ ಟೈಮು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋದು ಸೀನಿಯರ್ ಗ್ರೂಪಲ್ಲಿ, ಅಂದರೆ ಒಂದು 60 ವಯಸ್ಸು ಆದಮೇಲಿಂದ. ಆಮೇಲೆ 60 ವಯಸ್ಸು ಆದಮೇಲಿಂದ ವಯಸ್ಸು ನಮಗೆ ನಂಬರ್ ಅಲ್ಲ. ಸೊ ಏನಾಗುತ್ತೆ, 60 ವಯಸ್ಸು ಆದಮೇಲಿಂದ ಪ್ರತಿ ವರ್ಷನೂ ಬಯೋಲಾಜಿಕಲ್ ಏಜ್ ನಾವು ಕನ್ಸಿಡರ್ ಮಾಡ್ತೀವಿ. ಹೆಂಗಂದ್ರೆ ಈಗ 70 ವಯಸ್ಸು 80 ವಯಸ್ಸವ್ರೂ 60 ವಯಸ್ಸಷ್ಟು ಬಯಾಲಜಿ ಇದ್ರೆ ಅವ್ರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ನಾನು ಮ್ಯಾಕ್ಸಿಮಮ್ ಏಜ್ ಗ್ರೂಪಲ್ಲಿ ಮಾಡಿರೋ 90-95 ಸೊ ಅವ್ರದ್ದು ಬಯಾಲಜಿ ಮೆಡಿಕಲ್ ಫಿಟ್ನೆಸ್ ಎಲ್ಲ ನೋಡಿದ್ರೆ ಸಮಥಿಂಗ್ ಲೈಕ್ 60-65 ಇದ್ದಾರೆ. ಸೊ ಅಂಥವ್ರಿಗೆ ಬೈ ನಂಬರ್ ಹೋಗಲ್ಲ ನಾವು, ಅಂಥವ್ರಿಗೆ ನಾವು ಬಯಾಲಜಿಕಲ್ ಏಜ್ ನೋಡ್ಕೊಂಡು ಬಾಡಿ ಕೆಪಾಸಿಟಿ ಮೇಲೆ ಮೆಡಿಕಲ್ 95 ವರ್ಷ ಆಗಿದ್ರು ಕೂಡ 65 ವರ್ಷದ ಕೆಪಾಸಿಟಿ ಅವ್ರಿಗೆ ಇರುತ್ತೆ, ಅಂಥವ್ರಿಗೆ ನೀವು ಮಾಡ್ತೀರಿ? ಅಂಥವ್ರಿಗೆ ಮಾಡ್ತೀವಿ. ಅದೇ ಈಗ 80-90 ಆಗಿ ಅವ್ರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದ್ರು ಅವ್ರು ಅದನ್ನು ಉಪಯೋಗಿಸ್ಲಿಲ್ಲ ಅಂದರೆ ಅದು ಯೂಸ್ ಇರಲ್ಲ ಮಾಡಿ. ಸೊ ಮೆಡಿಕಲಿ ಫಿಟ್ ಇರಬೇಕು ಅವರು. ಕರೆಕ್ಟ್, ಮೆಡಿಕಲ್ ಫಿಟ್ ಇರಬೇಕು. ಹೌದು. ಕೆಲವರಿಗೆ ನನಗೆ ವಯಸ್ಸಾದ್ರೂ ಕೂಡ ನಡೆಯೋಕ್ಕಾಗ್ತಿಲ್ಲ, ಜಾಯಿಂಟ್ ಪೇನ್ ಇದೆ, ರಿಪ್ಲೇಸ್ ಮಾಡಿ ಅಂತ ಒಂದು 95 ವರ್ಷದವ್ರು ಬಂದರೆ ಅದು ಮೆಡಿಕಲಿ ಫಿಟ್ ಇಲ್ಲ ಅಂತಂದ್ರೆ ಅವ್ರು ಮಾಡೋದಕ್ಕಾಗಲ್ಲ ಅಂತ ಇಲ್ಲ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ 95 ವಯಸ್ಸು ಅಂತ ಎಕ್ಸಾಂಪಲ್ ತಗೊಂಡ್ರು ಈಗ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಅವ್ರದ್ದು ಹಾರ್ಟ್, ಲಂಗು, ಲಿವರ್, ಕಿಡ್ನಿ, ಬ್ರೈನ್ ಇದು ನಮಗೆ ಭಾಳ ಇಂಪಾರ್ಟೆಂಟ್. ನಾನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿದ್ರು ನನಗೆ ಹಾರ್ಟ್, ಲಂಗು, ಲಿವರ್, ಕಿಡ್ನಿ, ಬ್ರೈನ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಚೆನ್ನಾಗಿದ್ರೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದು. ಈಗ ಅದರಲ್ಲಿ ಯಾವ್ದಾದ್ರು ಕಷ್ಟ ಇದ್ದು ಸರ್ಜರಿ ಮಾಡಿದ್ಮೇಲೆ ಅದು ರಿಕವರ್ ಮಾಡಲಿಲ್ಲ ಅಂದರೆ ಇವನ್ ದ ಬೆಸ್ಟ್ ಜಾಯಿಂಟ್ ವಿಲ್ ಫೇಲ್. ಓಕೆ, ಯಾಕಂದರೆ ಯೂಸ್ ಮಾಡೋಕ್ಕಾಗಲ್ವಲ್ಲ ಪೇಷಂಟ್, ಅದಕ್ಕಾಗಿ. ಓಕೆ, ಸೊ ಅದಕ್ಕೆ ಹಾರ್ಟ್, ಲಂಗು, ಲಿವರು, ಕಿಡ್ನಿ, ಬ್ರೈನು ಇಷ್ಟು ಚೆನ್ನಾಗಿದ್ರೆ ಅಂದರೆ ಮೆಡಿಕಲ್ ಫಿಟ್ನೆಸ್ ಮಾಡ್ತೀವಿ. ನಮ್ಮ ಫಿಸಿಷಿಯನ್ ಡಾಕ್ಟರ್ ಅಶ್ಮಿತಾ ಅವ್ರು ಕೊಡ್ತಾರೆ ಫಿಟ್ನೆಸ್. ಅವ್ರು ಫಿಟ್ನೆಸ್ ಕೊಟ್ಮೇಲೆ ನಾವು ಹೋಗಿ ಆಪರೇಷನ್ ಥಿಯೇಟ್ರಲ್ಲಿ ಮಾಡೋಕ್ಕೆ ಸಾಧ್ಯ. ಗೋ ಹೆಡ್ ಅಂದಮೇಲೆ ಆಗ ಮಾಡಿ ಆಗ ಹಾರ್ಟ್, ಲಂಗ್, ಲಿವರ್, ಕಿಡ್ನಿ, ಬ್ರೈನ್ ಎಲ್ಲ ತಡೆಯುತ್ತೆ ಮಾಡೋ ಸರ್ಜರಿನ. ಆಗ ಪೇಷಂಟ್ ವಿಲ್ ಎಂಜಾಯ್ ದಟ್ ಸರ್ಜಿಕಲ್ ಪೇನ್ ರಿಲೀಫ್ ಆ್ಯಂಡ್ ಮೊಬಿಲಿಟಿ. ಸರ್ಜರಿ ಮಾಡೋದೇ ಪೇನ್ ರಿಲೀಫ್ ಕೊಡೋದಕ್ಕೆ, ಪೇನ್ ರಿಲೀಫ್ ಜೊತೆಗೆ ಮೊಬಿಲಿಟಿ, ಓಡಾಡೋದಕ್ಕೆ ಅವ್ರದ್ದು ದಿನಚರಿನ ಅವ್ರ ಪಾಠಕ್ಕೆ ಅವ್ರು ಮಾಡೋಷ್ಟು ಕೆಪಾಸಿಟಿನಲ್ಲಿ ವಿತ್ ಲಿಟಲ್ ಹೆಲ್ಪ್. ಈಗ ಜಾಯಿಂಟ್ ಪೇನ್ ಅಲ್ಲಿ ಇವಾಗ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀರಿ, ಅದು ಪೂರ್ತಿ ಹೆಂಗೆ ತೆಗಿತೀರಾ? ಅದು ಜಾಯಿಂಟ್ ಅಲ್ಲಿ ಬರೀ ಲೆಗ್ ಪೇನ್ ಮಾತ್ರ ಜಾಸ್ತಿ ಬರುತ್ತಲ್ಲ, ಇದು ಇಲ್ಲ 80-90% ಆಫ್ ದ ಟೈಮ್ ಲೋವರ್ ಲಿಮ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತೀವಿ. ಅದರಲ್ಲೂ ನೀ ರಿಪ್ಲೇಸ್ಮೆಂಟ್, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಅದು ಮಂಡಿ ಚಿಪ್ಪು ಜೋಡಣೆ. ಅಂದ್ರೆ ಮಂಡಿ ಚಿಪ್ ಅಂದ್ರೆ ಬಹಳಷ್ಟು ಜನರಿಗೆ ಮುಂದ್ಗಡೆ ಇರೋ ಮಂಡಿ ಚಿಪ್ ಅಂದ್ಕೊಂತಾರೆ, ಅದಲ್ಲ. ಪೂರ್ತಿ ತೊಡೆ ಮೂಳೆಯನ್ನು ಕಾಲ್ ಮೂಳೆ ಮಧ್ಯದಲ್ಲಿ ಆಗುವಂತ ಜಾಯಿಂಟ್ಗೆ ನೀ ಜಾಯಿಂಟ್ ಅಂತೀವಿ. ಆಮೇಲೆ ತೊಡೆ ಮೂಳೆಗೂ ಸೊಂಟದ ಮೂಳೆಗೂ ಜೋಡಣೆ ಜಾಗಕ್ಕೆ ಹಿಪ್ ಅಂತೀವಿ. ಓಕೆ, ಈ ಎರಡು ಜಾಯಿಂಟ್ ಮೇಜರ್ ಆಗಿ ರಿಪ್ಲೇಸ್ಮೆಂಟ್ ಆಗೋದು. ಅದು 90% ಆಫ್ ದ ಟೈಮ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನೀ ಅಥವಾ ಹಿಪ್ ಆಗುತ್ತೆ. ವೆರಿ ರೇರ್ಲಿ ಶೋಲ್ಡರು, ಇವನ್ ವೆರಿ ರೇರ್ಲಿ ಎಲ್ಬೋ ರಿಪ್ಲೇಸ್ಮೆಂಟ್ ಆಗುತ್ತೆ. ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟು ಈಗ ಕೆಲವು ಹುಡುಗರು ಇರ್ತಾರೆ, ಆ್ಯಕ್ಚುಲಿ ಹುಡುಗರು ನಾನು ಹೊಸದಾಗಿನ ಜಿಮ್ಗೆ ಸೇರಿರ್ತಾರೆ, ಯಾರೋ ನೋಡ್ಬಿಟ್ಟು ಇದಕ್ಕೆ ನನಗೆ ಜಿಮ್ ಜಾಸ್ತಿ ಮಾಡಿಬಿಡೋದು, ಅವಾಗೆಲ್ಲ ಜಾಯಿಂಟ್ ಪೇನ್ಸ್ ಅವಾಗೆಲ್ಲ ಬರುತ್ತೆ. ಅಂಥವ್ರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ 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 ಇಲ್ಲ. ಅಂದರೆ ಈಗ ಜಿಮ್ಗೆ ಸೇರಿ ಪಕ್ಕದವ್ರು ನೋಡಿ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಇವ್ರ ಕೆಪಾಸಿಟಿನ ಅಥವಾ ಕಾಂಪೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ಜಾಯಿಂಟ್ ಪೇನ್ಸ್, ಮಸಲ್ ಪೇನ್ ಬರುತ್ತೆ. ಅಂಥವ್ರು ಆ್ಯಕ್ಚುಲಾಗಿ ರೆಸ್ಟ್ ತಗೊಂಡು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಸ್ವಲ್ಪ ಅವ್ರ ಕೆಪಾಸಿಟಿ ತಕ್ಕಾಗಿ ಅವ್ರ ಫಿಟ್ನೆಸ್ ಮಾಡಿಕೊಂಡು ವಿತಿನ್ ಸ್ವೀಟ್ ಪೇನ್ ಲಿಮಿಟ್ ಅವ್ರು ಪರ್ಫಾರ್ಮ್ ಮಾಡಬೇಕು. ಆ ಸ್ವೀಟ್ ಪೇನ್ ಲಿಮಿಟಲ್ಲಿ ಪರ್ಫಾರ್ಮ್ ಮಾಡ್ಕೊಂಡು ಅವ್ರ ಕೆಪಾಸಿಟಿನೇ ಅವ್ರ ಮೇಲಕ್ಕೆ ಹೋಗ್ಬೇಕು. ಅವಾಗ ಅವ್ರಿಗೆ ಒಳ್ಳೆ ಫಿಟ್ನೆಸ್ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಇವ್ರಿಗೆ ಇನ್ನೂ ಶುರು ಮಾಡಿರ್ತಾರೆ, ಬಟ್ ಜಿಮ್ಮಲ್ಲಿ ನೆಕ್ಸ್ಟ್ ಟ್ರೆಡ್ಮಿಲಲ್ಲಿ ಅವ್ರ ಪಾಪ 2 ವರ್ಷ 4 ವರ್ಷದಿಂದ ಮಾಡ್ತಿರ್ತಾರೆ. ಸೊ ಅವ್ರ ಸ್ಪೀಡು, ಪೇಸು ಮತ್ತು ಡ್ಯೂರೇಷನ್ನು ಜಾಸ್ತಿ ಇರುತ್ತೆ. ಸೊ ಅವಾಗ ಅವರಷ್ಟೇ ಆ ಒಂದೇ ದಿವಸ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಟೈರ್ಡ್ ಆಗಿ ಹೋಗ್ತಾರೆ, ಏಕ್ಸ್ ಆ್ಯಂಡ್ ಪೇನ್ಸ್ ಆಗುತ್ತೆ, ನೆಕ್ಸ್ಟ್ ಡೇ ಜಿಮ್ಗೆ ಹೋಗಲ್ಲ. ಸೊ ಅದರಿಂದ ಏನಾಗುತ್ತೆ, ಹಂಗೆ ರಿಪೀಟ್ ಆದಾಗ ಅವ್ರಿಗೆ ಜಿಮ್ ಇಂಜುರೀಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಫಿಟ್ನೆಸ್ ಡೆವಲಪ್ ಆಗಲ್ಲ.
ಸೊ ದೇ ವಿಲ್ ರಿಮೈನ್ ಆನ್ ದ ಲೆಸರ್ ವರ್ಷನ್. ಅಂಥವ್ರು ಕೂಡ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿದೆ? ಇಲ್ಲ ಇಲ್ಲ ಇಲ್ಲ, ಅಂಥವ್ರಿಗೆ ಮಾಡೋದಿಲ್ಲ. ಅವರು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಆ ದಿನದ ಪೇನು 3-4 ದಿನ ಇರ್ಬೋದು, ಒಂದು ವಾರ ಇರ್ಬೋದು, ಅಷ್ಟೇ. ಹೌದು, ಹೋಗ್ಬಿಡುತ್ತೆ. ಮಂಡಿ ಚಿಪ್ಪು ಪೂರ್ತಿ ಸೌದೋದಾಗ ಮಾತ್ರ ನೀವು ಈ ಒಂದು ಸಂದರ್ಭಗಳು ಈ ಸಂದರ್ಭ ಮಂಡಿ ಚಿಪ್ಪು ಯಾವ್ಯಾವ ಸಂದರ್ಭಗಳಲ್ಲಿ ಸೌದೋಗುವಂತ ಚಾನ್ಸಸ್ ಇರುತ್ತೆ? ಯೂಶಲ್ ಆಗಿ ಅದು ಅಗೇನ್ 80-90% ಆಫ್ ದ ಟೈಮ್ ಏಜ್ ಆಗ್ತಿರಂಗೆ ಸವಿಯುತ್ತೆ. ಈಗ ಯೂಶಲ್ ಆಗಿ ಸವಿಯೋಕ್ ಶುರು ಆಗೋದೇ 30-40ಕ್ಕೆ ಶುರು ಆಗುತ್ತೆ. ಹಂಗಂದ್ಬಿಟ್ಟು ಅಷ್ಟೊತ್ತಿಗೆ ಸರ್ಜರಿ ಮಾಡೋದಿಲ್ರಿ. ಅದು ಪೂರ್ತಿ ಸೌದು ಬೋನ್ ಆನ್ ಬೋನ್ ಆದಾಗ ಅವಾಗ ಅಷ್ಟೊತ್ತಿಗೆ 60-70 ವಯಸ್ಸಾಗಿರುತ್ತೆ. ಅದು ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ಆಗಿರುತ್ತೆ. ಆ ಟೈಮಲ್ಲಿ ಆ ಸರ್ಜರಿ ಅದು ಸೂಕ್ತ ಅನ್ನೋದು ಅಸೆಸ್ ಮಾಡಿ ಡಿಸೈಡ್ ಮಾಡಿ ಪೇಷಂಟ್ಗೆ ಒಪ್ಕೊಂಡು ಮಾಡಿಸೋದು. ಅದು ಓಕೆ. ಹೆಚ್ಚು ಮಂಡಿ ಸರ್ಜರಿ ಆಗುವಂಥದ್ದು ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗೋದು ಯಾವ ಥರ ಕೆಲಸ ಮಾಡೋರಿಗೆ ಇದಾಗುತ್ತೆ? ಇಲ್ಲ, ಎನಿ ಟೈಪ್ ಆಫ್ ಪರ್ಸನ್ಗೆ ಮಾಡ್ಬೋದು. ಸ್ಪೋರ್ಟ್ಸ್ ಮ್ಯಾನ್ಗಳು ಇರ್ತಾರೆ, ರೈತರುಗಳು ಹೊಲದಲ್ಲಿ ದಿನನಿತ್ಯ ಕೆಲಸ ಮಾಡ್ತಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸಿಟಿ ಒಳಗಡೆ ಇರ್ತಾರಲ್ಲ ಸರ್, ಅವ್ರಿಗೆ ಜಾಯಿಂಟ್ ಪೇನ್ ಜಾಸ್ತಿ ಇರುತ್ತೆ. ರಿಪ್ಲೇಸ್ಮೆಂಟ್ ರೈತ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡ್ತಿರ್ತಾನೆ, ಆ ಎತ್ತುಗಳ ಜೊತೆ ಅವನು ಓಡಾಡ್ತಿರ್ತಾನೆ. ಬಟ್ ಅವ್ರಿಗೆಲ್ಲ ಜಾಸ್ತಿ ಜಾಯಿಂಟ್ ಪೇನೇ ಆಗಲ್ಲ, ರಿಪ್ಲೇಸ್ಮೆಂಟ್ ಆಗಲ್ಲ ಜಾಸ್ತಿ. ಎಲ್ಲರಿಗೂ ಸವಿಯುತ್ತೆ. ಆಮೇಲೆ ಎಲ್ಲರದ್ದು ಅವ್ರವ್ರ ಗ್ರೇಡ್ ತಕ್ಕಾಗಿ, ಅವ್ರದ್ದು ಡಿಸೆಬಿಲಿಟಿ ತಕ್ಕಾಗಿ. ಮೇನ್ ಆಗಿ ಇಲ್ಲಿ ಏನಂದ್ರೆ ಆರ್ಥ್ರೈಟಿಸ್ ಅಲ್ಲಿ ಡಿಸೆಬಿಲಿಟಿ ಅಂದ್ರೆ ಡೇ ಟು ಡೇ ವರ್ಕ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅಥವಾ ಇನ್ನೊಬ್ಬರದ್ದು ಸಹಾಯ ತಗೊಂಡು ಕುಂಟತನದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ದಟ್ ಇಸ್ ದ ಬೆಸ್ಟ್ ಇಂಡಿಕೇಶನ್. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಬರೀ ಒಂದು ಸಿಂಪಲ್ ಎಕ್ಸ್ರೇನಲ್ಲಿ ಎಕ್ಸ್ರೇ ಮಾಡಿ ನೋಡ್ತೀವಿ, ಮೂಳೆ ಮೇಲೆ ಕೂತ್ಬಿಟ್ಟಿದೆ ಅಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ದಿ ಬೆಸ್ಟ್. ಅದಕ್ಕೆ ಹೌದು, ಸೌದೋಗಿದೆ ಅಂತ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಲಿ ಏನು ಮಾಡ್ತೀವಿ ಅಂದರೆ ಸೌದೋಗಿರೋ ಮೂಳೆನ ಪೂರ್ತಿ ತೆಗೆದುಬಿಟ್ಟು ಸೈಜಲ್ಲಿ, ಆಮೇಲೆ ಆ ಪೇಷಂಟ್ಗೆ ಬೇಕಾಗಿರೋಂಥ ಸೈಜ್ ಆಗಲೇ ರೆಡಿಯಾಗಿರುತ್ತೆ. ಅದನ್ನು ಟ್ರಯಲ್ ಮಾಡ್ತೀವಿ. ಯಾವುದು ಕರೆಕ್ಟ್ ಬೆಸ್ಟ್ ಫಿಟ್ ಇರುತ್ತೋ ಅದೇ ಸೈಜ್ದು ಒರಿಜಿನಲ್ ಇಂಪ್ಲಾಂಟು ಅದು ಬಂದು ಪ್ಲಾಸ್ಮಾ ಸ್ಟರ್ಲೈಸ್ ಆಗಿ ಸ್ಟರೈಲ್ ಪ್ಯಾಕಲ್ಲಿ ಇರುತ್ತೆ. ಅದನ್ನು ಓಪನ್ ಮಾಡ್ಕೊಂಡು ಅದನ್ನು ನಾವು ಫಿಕ್ಸ್ ಮಾಡ್ತೀವಿ ಜಾಯಿಂಟ್ಗೆ. ಒಂದ್ಸಲ ಆದ್ಮೇಲೆ ಮತ್ತೆ ಪೇನ್ ಆಗಲ್ಲ? ಇಲ್ಲ, ಬರಲ್ಲ. ಅಂದರೆ ಪೇನ್ ಅಂದರೆ ಆರ್ಥ್ರೈಟಿಸ್ ಪೇನ್ ಆಲ್ಮೋಸ್ಟ್ 0 ಆಗೋಗುತ್ತೆ. ಬಟ್ ಪೇಷಂಟ್ಗೆ ನಾವು ಅವ್ರದ್ದು ಮಸಲ್ಲು, ಲಿಗಮೆಂಟು, ಟೆಂಡನ್ ಇನ್ನೂ ಇಂಟ್ಯಾಕ್ಟ್ ಇಟ್ಟಿರ್ತೀವಿ. ಆ ಮಸಲ್, ಲಿಗಮೆಂಟ್, ಟೆಂಡನಲ್ಲಿ ಪೇನ್ ಆಗುತ್ತೆ. ಅದು ಸ್ಟ್ರೈನ್ ಪೇನ್. ಅದು ಅಷ್ಟೇನೆ, ಮೂವ್ಮೆಂಟ್ ಬಂದ್ಮೇಲೆ, ಶಕ್ತಿ ತಕೊಂಡ್ಮೇಲೆ, ಸರ್ಜಿಕಲ್ ವೂಂಡ್ ಹೀಲ್ ಆದ್ಮೇಲೆ ಅದು 0 ಆಗೋಗುತ್ತೆ. ರೆಗ್ಯುಲರ್ ಲೈಫ್ ಏನೇನಾಗುತ್ತೋ ಅವರೆಲ್ಲ ಲೀಡ್ ಮಾಡ್ಬೋದು. ಇದುವರೆಗೆ ಎಷ್ಟು ಆಪರೇಷನ್ಗಳು ಮಾಡಿದ್ದೀರಿ ಸರ್? ಥೌಸಂಡ್ಸ್ ಮಾಡಿದ್ದೀನಿ ಸರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್, ಮೆನಿ ಥೌಸಂಡ್ಸ್. ಹೌದು ಹೌದು. ಈ ಒಂದ್ಸಲ ಜಾಯಿಂಟ್ ಪೇನ್ ರಿಪ್ಲೇಸ್ಮೆಂಟ್ಗೆ ಎಷ್ಟು ಅವಧಿ ಬೇಕಾಗುತ್ತೆ, ಎಷ್ಟು ದಿನಗಳು ಅವ್ರು ಇರಬೇಕಾಗುತ್ತೆ, ಹೇಗೆ ಶುರು ಆಗುತ್ತೆ ಫಸ್ಟ್ ರಿಪ್ಲೇಸ್ಮೆಂಟ್ ಅಂದರೆ ನಾನು ಹೇಳ್ದಾಗೆ, ಈಗ ಯಾರು ಮಂಡಿ ನೋವು ಅಂತ ಬಂದರೆ ಫಸ್ಟ್ ಅವ್ರ ಏಜ್ ಮ್ಯಾಚ್ ಮಾಡ್ತೀವಿ. ಅದ್ರ ತಕ್ಕಾಗಿ ನೆಕ್ಸ್ಟ್ ಸಿಂಪಲ್ ಎಕ್ಸ್ರೇ ಮಾಡಿಬಿಟ್ಟು ನೋಡ್ತೀವಿ ಅವ್ರಿಗೆ ವರ್ತ ಏನು ಅನ್ನೋದು. ಆಮೇಲೆ ಆ ಎಕ್ಸ್ರೇನಲ್ಲಿ ಗೊತ್ತಾಗುತ್ತೆ ಅವ್ರ ಡಿಸೆಬಿಲಿಟಿಗೂ ಎಕ್ಸ್ರೇಗೂ ಮ್ಯಾಚ್ ಆಗುತ್ತೆ ಅಂತ. ಆರ್ಥ್ರೈಟಿಸ್ ಗ್ರೇಡ್ ಇದು ಸಿವಿಯರ್ ಗ್ರೇಡ್ ಅಂತ. ಗ್ರೇಡ್ 4 ಬಂದು ಸಿವಿಯರ್ ಗ್ರೇಡ್ ಅಂತೀವಿ. 1, 2, 3ನಲ್ಲಿ ಪೇಷಂಟ್ ಕೇಳಿದ್ರು ಮಾಡಲ್ಲ. ಗ್ರೇಡ್ 4 ಇರಬೇಕು, ಏಜ್ ಮ್ಯಾಚ್ ತೀವ್ರವಾಗಿರ್ಬೇಕು, ಅವಾಗಲೇ ಅದು ಆಗೋದೇ ಇಲ್ಲಪ್ಪ, ಆಗೋಯ್ತು ಕೂತ್ಬಿಟ್ಟಿದ್ದೀನಿ ಅಂತಂದಾಗ ಮಾತ್ರ ಅದು ಹೆಲ್ತ್ ಕೂಡ ಮ್ಯಾಚ್ ಆಗ್ಬೇಕು. ಹೆಲ್ತ್ ಮ್ಯಾಚ್ ಆಗ್ಬೇಕು. ತುಂಬಾ ಫ್ಯಾಟ್ ಇರ್ತಾರೆ ತುಂಬಾ ಜನ. ಹೌದು, ಅವ್ರಿಗೆ ಇಲ್ಲ ಹಂಗೆ ತುಂಬಾ ಒಬೆಸಿಟಿ ಇದ್ರೂ ಬಟ್ ಹಾರ್ಟ್, ಲಂಗ್, ಲಿವರ್, ಕಿಡ್ನಿ, ಬ್ರೈನ್ ಎಲ್ಲ ಚೆನ್ನಾಗಿರುತ್ತೆ. ಅಂಥವ್ರಿಗೂ ಮಾಡ್ಬೋದು. ಈಗ ಇರೋ ಇಂಪ್ಲಾಂಟ್ ಬಾಡಿ ವೆಯ್ಟ್ಗೆ ಏನು ವ್ಯತ್ಯಾಸ ಆಗಲ್ಲ. ನಾವು ಮಾಡೋ ಟೆಕ್ನಿಕ್ಗೆ, ನಾವು ಮಾಡೋ ಸ್ಕಿಲ್ ಸೆಟ್ಗೆ, ಮತ್ತೆ ಇಂಪ್ಲಾಂಟ್ ಡಿಸೈನ್, ಮೆಟಲರ್ಜಿ, ಮತ್ತೆ ಅದರಲ್ಲಿರೋ ಪಾಲಿಎಥಿಲೀನು ಅದೆಲ್ಲ ಬಾಡಿ ವೆಯ್ಟ್ ತಡೆಯುತ್ತೆ. ಅಷ್ಟು ಚೆನ್ನಾಗಿ ನಾನು 150 kg ಪೇಷಂಟಲ್ಲೂ ಮಾಡಿದ್ದೀನಿ. ಓಕೆ, 50 kg ಪೇಷಂಟಲ್ಲೂ ಮಾಡಿದ್ದೇನೆ. ಆಮೇಲೆ ಅವ್ರದ್ದು ಫಾಲೋ ಅಪ್ ಅಂದರೆ ಅವ್ರ ಸರ್ಜರಿ ಆದಮೇಲೆ ಬಂದು ನಮಗೆ ತೋರಿಸ್ಕೊಂಡು ಇದ್ದಾರೆ. ವರ್ಷಾನುಗಟ್ಲೆ 5 ವರ್ಷ 10 ವರ್ಷ ಫಾಲೋ ಅಪ್ ಅವರು ಇದ್ದಾರೆ, ಚೆನ್ನಾಗಿದ್ದಾರೆ. ದೇ ಆರ್ ಹ್ಯಾಪಿ ಆ್ಯಂಡ್ ಕಂಫರ್ಟಬಲ್. ಒಂದ್ಸಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೇನು ಪ್ರಿಕಾಕ್ಷನ್ ತೊಗೊಳ್ಬೇಕು? ನೀವೇನು ಟ್ಯಾಬ್ಲೆಟ್ಸು ಈ ಥರದ್ದು ಬೇರೆ ಏನಾದ್ರು? ಫಾರ್ ಎಕ್ಸಾಂಪಲ್ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಇಮ್ಯುನೋ ಮಾಡ್ಯುಲೇಟರ್ ಡ್ರಗ್ಸ್ ಎಲ್ಲ ಕೊಡಬೇಕಾಗತ್ತೆ. ಬಟ್ ಇದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋದು ಮೇಯ್ನಾಗಿ ಯಾವ ಟ್ಯಾಬ್ಲೆಟ್ ಕೊಡಬಾರ್ದಂತ. ಓಕೆ, ಅಷ್ಟು ಚೆನ್ನಾಗಿ ಆಗೋಗ್ತಾರೆ. ಈಗ ಸುಮ್ಮನೆ ಒಂದು ಸಿಂಪಲಾಗಿ ಅರ್ಥ ಆಗೋಕ್ಕೆ, ಈಗ ಒಂದು ಪೇಷಂಟ್ಗೆ ನಾವು ಒಂದು 60 ವಯಸ್ಸಲ್ಲಿ ಸರ್ಜರಿ ಮಾಡಿದ್ದೀವಿ ಅಂದರೆ ಅವರು ಹೆಚ್ಚು ಕಮ್ಮಿ 50 ವಯಸ್ಸಲ್ಲಿ ಹೆಂಗಿದ್ರು ಅಷ್ಟು ಚೆನ್ನಾಗಿ ಆಗೋಗುತ್ತೆ. 60 ವಯಸ್ಸಿಗೆ ಆಗೋಗುತ್ತೆ. ಬಟ್ ಅದೇ ಮಸಲ್ಲು, ಲಿಗಮೆಂಟ್, ಟೆಂಡನ್ 60 ವಯಸ್ಸು ಇರುತ್ತೆ. ಸೊ ಅದಕ್ಕೆ ಹೊಸ ಜಾಯಿಂಟ್ಗೆ ಈ ಏಜ್
ಮಸಲ್ ಲಿಗಮೆಂಟ್ ಮ್ಯಾಚ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಓಕೆ. ಒಂದು ತಿಂಗಳು ಹಾಗಾದ್ರೆ ಇಲ್ಲಿ 60 ವರ್ಷದವರು 80 ವರ್ಷದ ತರ ಅವರು ಹೆಲ್ತಿ ಆಗಿರುತ್ತೆ. ಹೌದು. ಸೊ ಅಂಥವ್ರಿಗೆ ಏನಾದ್ರು ಮಾಡ್ತೀರಾ? ಅಂಥವ್ರಿಗೂ ಮಾಡೋದೆ. ಯಾಕಂದರೆ 60 ವಯಸ್ಸು ಆದಮೇಲೆ ನಾವು ಅವ್ರದ್ದು ಏಜ್ ಬೈ ನಂಬರ್ ಹೋಗೋದಿಲ್ಲ, ಅವ್ರ ಏಜ್ ಬೈ ಬಯಾಲಜಿ ಹೋಗ್ತೀವಿ. ಈಗ ಹೇಳಿದ್ನಲ್ಲ ನಾನು, ಒಂದು ಪೇಷಂಟ್ ಬಂದರೆ 60 ವಯಸ್ಸು ಆದಮೇಲೆ ಅವ್ರದ್ದು ಬಯಾಲಜಿ ಎಷ್ಟಿದೆ ನೋಡ್ತೀವಿ. ಅಂದರೆ ಹಾರ್ಟ್, ಲಂಗ್, ಲಿವರ್, ಕಿಡ್ನಿ, ಬ್ರೈನ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತೀವಿ. ಅವ್ರದ್ದು ಮಲ್ಟಿಪಲ್ ಮೆಡಿಕಲ್ ಕಂಡೀಷನ್ ಇತ್ತು ಅಥವಾ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಸರ್ಜರಿ ಆದಮೇಲೆ ಫಿಸಿಯೋಥೆರಪಿ ಮಾಡೋಷ್ಟು ಅರ್ಥ ಆಗ್ತಾ ಇಲ್ಲ ಅಂದರೆ ದೇ ಆರ್ ಆಲ್ರೆಡಿ ಡಿಪೆಂಡೆಂಟ್ ಆನ್ ದಿ ಫ್ಯಾಮಿಲಿ ಮೆಂಬರ್ ಅವ್ರ ಕೇರ್ ಟೇಕರ್. ಸೊ ನಾವು ಸರ್ಜರಿ ಮಾಡದಿರೋ ಇರಲಿ ಅವ್ರ ಕೇರ್ ಟೇಕರ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ. ಅಂಥವ್ರಿಗೆ ಮೆಡಿಕಲಿ ಫಿಟ್ ಇಲ್ಲದೆ ಇರೋರಿಗೆ ಮಾಡೋದು ಇಟ್ಸ್ ನಾಟ್ ಸೊ ಅಡ್ವಾಂಟೇಜಸ್. ಇದೆಲ್ಲ ಸಮಸ್ಯೆ ಬೇಡ ಅನ್ನೋದಾದ್ರೆ, ಜಾಯಿಂಟ್ ಪೇನ್ ಬೇಡ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಏನೋ ಬೇಡ ಅನ್ನೋರಿಗೆ ಮೊದಲೇ ಪ್ರಿಕಾಕ್ಷನ್ ಹೇಗೆ ತಗೊಂಡ್ಬಿಡ್ಬೇಕು? ಹೌದು, ಅದೇ ಈಗ ಹೇಳ್ದಂಗೆ ಶುರುನಲ್ಲಿ. ಸೊ ನೀವು ನಿಮ್ಮ ಜಾಯಿಂಟ್ ಪ್ರಕೃತಿನಲ್ಲಿ ಆಗಿರೋದು, ಸೊ ಅದು ನಮ್ಮ ರೆಸ್ಟ್ ಆಫ್ ದ ಲೈಫಿಗೆ ಬರಬೇಕು. ಅದಕ್ಕೆ ಚೆನ್ನಾಗಿ ನಿಮ್ಮ ಕೆಪಾಸಿಟಿ ತಕ್ಕಾಗಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಯೂಸ್ ಮಾಡಿ ಸವಿಸ್ಬಿಡಬಾರ್ದು. ಆಮೇಲೆ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾನು ಸವಿಸ್ತಾ ಇಲ್ಲ ಅನ್ನೋದು, ಸವಿಯೋದು ವೇರ್ ಫ್ಯಾಕ್ಟರ್ ಅನ್ನೋದನ್ನು ಇಂಡ್ಯೂಸ್ ಮಾಡಿಲ್ಲ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಸ್ಟ್ರೈನ್ ಮಾಡ್ಕೊಂಡಾಗ ನೋವು ಬರುತ್ತೆ. ಆ ನೋವು ಒಂದು ತಿಳಿಯಾದ ನೋವು, ಇನ್ನೊಂದು ತಡ್ಕೊಳ್ಳೋಂಥ ನೋವು, ಇನ್ನೊಂದು ಬಿದ್ದುಬಿಡೋದು ಅಥವಾ ಕೂತ್ಕೊಂಡ್ಬಿಡೋದು, ಆಮೇಲೆ ಪೇನ್ ಕಿಲ್ಲರ್ ತಗೊಳ್ಳೋಂಥ ನೋವು. ಸೊ ನಾವು ತಿಳಿಯಾದ ನೋವು ಬಂದಾಗ್ಲೇ ನಾವು ರೆಸ್ಟ್ ತಗೊಂಡು ರೀಸ್ಟಾರ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಸವಿತನ ಇಂಡ್ಯೂಸ್ ಆಗೋದು ಜಾಯಿಂಟ್ ಮೇಲೆ ಸಾಕಷ್ಟು ಕಮ್ಮಿ ಆಗುತ್ತೆ. ಅದೇ ನಾವು ತಡ್ಕೊಂಡು ಮಾಡಿದ್ರೆ ಸವಿತನ ಶುರು ಆಗೋಗಿರುತ್ತೆ. ಓಕೆ. ಆಮೇಲೆ ಪೇನ್ ಕಿಲ್ಲರ್ ತಗೊಂಡು ಮಾಡಿದ್ರೆ ನೋವು ಕಮ್ಮಿ ಆಗುತ್ತೆ, ಸವಿತನ ಶುರು ಆಗಿರುತ್ತೆ. ಬಟ್ ಸವಿಯೋದು ನೋವಿಗೂ ಸಂಬಂಧ ಇರಲ್ಲ. ಅವಾಗ ಏನಾಗುತ್ತೆ, ಜಾಸ್ತಿ ಕೆಲಸ ಮಾಡ್ತೇವೆ, ಅವಾಗ ಇನ್ನೂ ಬೇಗ ಸೌದೋಗುತ್ತೆ. ಆ ಥರ ಇಷ್ಟು ಈ 3 ಸ್ಟೇಜ್ ನಾವು ಸ್ವೀಟ್ ಪೇಯ್ನ್ ಅಂದರೆ ತಿಳಿಯಾದ ನೋವು, ನೋವು ತಡ್ಕೊಂಡು ಮಾಡೋವಂಥ ಕೆಲಸ, ಮತ್ತು ಪೇನ್ ಕಿಲ್ಲರ್ ತಗೊಂಡು ಮಾಡೋವಂಥ ಕೆಲಸ, ಈ 3 ಸ್ಟೇಜಲ್ಲಿ ನಾವು ಯಾವಾಗಲೂ ಸ್ವೀಟ್ ಪೇಯ್ನ್ ತಿಳಿಯಾದ ನೋವಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದರೆ ನಮ್ಮ ಜಾಯಿಂಟ್ಸ್ನ, ಅದು ನಮ್ಮ ಜೀವನದಲ್ಲಿ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಜೊತೆ ಇರುತ್ತೆ. ಎರಡನೇ ಎಪಿಸೋಡನ್ನು ಕೂಡ ಮುಂದುವರಿಸ್ತೀವಿ. ಜಾಯಿಂಟ್ ಪೇನ್, ಸೊ ನೀ ರಿಪ್ಲೇಸ್ಮೆಂಟ್, ಆರ್ಥೋಪೆಡಿಕ್ ಡಾಕ್ಟರ್ ನಮ್ಮ ಜೊತೆ ಮಾತಾಡುವಂಥದ್ದು. ಮಂಡಿ ಚಿಪ್ಪು ಸಮದು ಹೋದಾಗ ಅದನ್ನೇ ಹೇಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಅದಕ್ಕೆ ಮುಂಚೆ ನಾವು ಹೇಗೆ ಪ್ರಿಕಾಕ್ಷನ್ ತೊಗೊಳ್ಬೇಕು, ಯಾವ್ಯಾವ ರೀತಿ ಜನಗಳಿಗೆ ಈ ಮಂಡಿ ಚಿಪ್ಪಿನ ಆಪ್ರೇಷನ್ ಅವಶ್ಯಕತೆ ಇದೆ, ಸೊ ಎಲ್ಲವನ್ನೂ ಕೂಡ ಡಾಕ್ಟರ್ಗಳು ಮಾತಾಡ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಇವತ್ತು ಮುಗಿಸ್ತದೆ. ಮತ್ತು ಎರಡನೇ ಎಪಿಸೋಡಲ್ಲಿ ಮತ್ತೆ ಡಾಕ್ಟರ್ ಹತ್ರ ಮಾತಾಡ್ತೀವಿ. ಇವರ ಲೈಫಲ್ಲಿ ಎಲ್ಲ ಆಪ್ರೇಷನ್ ಕೂಡ ಸಕ್ಸಸ್ ಆಗಿರುವಂಥದ್ದು. ಇದು ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿರುವಂಥ ಕೇರ್ ಫಾರ್ ಎಕ್ಸಲೆನ್ಸ್ ಅನ್ನುವಂಥ ಸೆಂಟೆನ್ಸಲ್ಲಿ ಆರಂಭ ಆಗಿರುವಂಥ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಈಗ ಬರೋ ಪೇಷಂಟ್ಸ್ಗೆ ಏನು ಫೆಸಿಲಿಟಿ ಬೇಕು, ಈ ಎಕ್ಸಲೆಂಟ್ ರಿಸಲ್ಟ್ ಬರೋವಂಥ ಈ ಸರ್ಜರಿಗೆ ಅದೆಲ್ಲ ಇದೆ. ಸ್ಟಾರ್ಟಿಂಗ್ ಫ್ರಮ್ ದಿ ಎಂಟ್ರಿ, ಇದು ಅಸೆಸ್ಮೆಂಟಲ್ಲಾಗಲಿ, ಒ ಪಿ ಡಿ ಅಸೆಸ್ಮೆಂಟಲ್ಲಾಗಲಿ, ಮೆಡಿಕಲ್ ಫಿಟ್ನೆಸ್ಸಲ್ಲಾಗಲಿ ಅದು ತಗೊಂಡು ನಾವು ಅನಸ್ಥಿಷಿಯಾ ಚೆಕ್ ಮಾಡಿ, ಅವರು ಅನಸ್ಥೆಟಿಸ್ಟ್ ಟೀಮು ತುಂಬ ಚೆನ್ನಾಗಿದೆ, ಅವರು ಅಸೆಸ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಹಾರ್ಟ್, ಲಂಗ್, ಲಿವರ್, ಕಿಡ್ನಿ ಸ್ಟೇಬಲ್ ಆಗಿರೋರನ್ನ ಸ್ಟೇಬಲ್ ಆಗಿ ಸರ್ಜರಿ ಮುಗಿಸಿ ಅವ್ರನ್ನ ವಾಪಸ್ ಮನೆಗೆ ಕಳಿಸೋವಂಥ ಫೆಸಿಲಿಟಿ ಇದೆ. ಆ ರೀತಿಯಲ್ಲಿ ನಮಗೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಆಪ್ರೇಷನ್ ಥಿಯೇಟರ್ ಆ್ಯಂಡ್ ಆಲ್ಸೋ ICU ಬ್ಯಾಕಪ್. ಇದರಿಂದ ನಮಗೆ ನಾವು ಮಾಡೋ ಸರ್ಜರಿನ ನಾವು ಇದು ಸುಪ್ರಾ ಮೇಜರ್ ಸರ್ಜರಿ, ಸೊಫಿಸ್ಟಿಕೇಟೆಡ್ ಸರ್ಜರಿ ಇದ್ದರೂ ಪೇಷಂಟ್ ಮುಗಿಸ್ಕೊಂಡು ಹೋಗಾಗ ಇಟ್ ಲುಕ್ ಲೈಕ್ ಒನ್ ಸಿಂಪಲ್ ಸರ್ಜರಿ, ದೇ ಹವ್ ಜಸ್ಟ್ ವಾಕ್ಡ್ ಇನ್ ಆ್ಯಂಡ್ ವಾಕ್ಡ್ ಔಟ್ ಅಂತ ಅಷ್ಟು ಸುಲಭವಾಗಿ ಮಾಡಿಕೊಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಯುನೈಟೆಡ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್.